ತಾಳ್ಮೆಯಿಂದ ತನ್ನ ಭವಿಷ್ಯದ ಬಗ್ಗೆ ವಿಚಾರ ಮಾಡಿಕೊಳ್ಬೇಕಮ್ಮ, ವಿಚಾರ ಮಾಡಿಕೊಳ್ಬೇಕು. ಅಪ್ಪ, ನೀವ್ ಅನ್ಕೊಂಡಿರೋ ತರ ನಾನ್ ಕೆಟ್ಟ ಹುಡುಗನ್ನ ಆರಿಸಿಲ್ಲ. ಶಾಂತೇಶ ಶಾಂತಮೂರ್ತಿ ಅವರು ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ನೋಡಮ್ಮ, ಈಗಿನ ಕಲಿಯುಗ ಬಹಳ ಕೆಟ್ಟು ಹೋಗಿದೆಮ್ಮ, ಬಹಳ ಕೆಟ್ಟು ಹೋಗಿದೆ. ಮದುವೆ ಆಗೋಕ್ಕಿಂತ ಮುಂಚೆ ಗಂಡನ ಎಷ್ಟು ಪ್ರೀತಿಗಳನ್ನು ವ್ಯರ್ಥಮ್ಮ, ಅದು ವ್ಯರ್ಥಮ್ಮ. ಪ್ರತಿನಿತ್ಯ ನೂರಾರು ಹೆಣ್ಣಿನ ಜೀವನ ಹಾಳಾಗೋದು ನಾವು ಕೊಂತುಂಬ ನೋಡ್ತೀವಿ, ದಿನನಿತ್ಯ ಪೇಪರ್ನಲ್ಲಿ ಓದ್ತೀವಿ. ಇಂತಹ ಕೇಸ್ಗಳು ನಾನೆಷ್ಟು ಹ್ಯಾಂಡಲ್ ಮಾಡಿದಮ್ಮ, ನಾನೆಷ್ಟು ಹ್ಯಾಂಡಲ್. ನೋಡಮ್ಮ, ಈ ಶಾಂತೇಶ ನಾನು ಕೇಳುವ ಪ್ರಶ್ನೆಗೆ ಸರಿಯಾದ ಉತ್ತರಿಸಿದ ಮಾತ್ರ. ನೋಡ್ತಾ ಇರಪ್ಪ, ನೀವು ಮಾಡೋ ಪರೀಕ್ಷೆಯಲ್ಲಿ ನನ್ ಶಾಂತೇಶ ಪಾಸ್ ಆಗೇ ಆಗ್ತಾನೆ. ಓ, ಬಂದ್ರು ನೋಡಿ. ನಮಸ್ಕಾರ ಯಜಮಾನ್ರಿ. ನಮಸ್ಕಾರ, ಬನ್ನಿ. ಶಾಂತೇಶ್ ಅಂದ್ರೆ ನೀವೇ ತಾನೆ? ಅವ್ರು ಇವರೇ. BA ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡಿದ್ದಾರೆ, ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಿದ್ದಾರೆ. ನೀನು ಸುಮ್ಕಿರಮ್ಮ, ನಾನು ಕೇಳ್ತೀನಿ. ಮಿಸ್ಟರ್ ಶಾಂತೇಶ್, ನಿನ್ನ ಬಗ್ಗೆ ನಾನು ತುಂಬಾ ಕೇಳಿದ್ದೀನಿ. ನೀವು ಸಾಹಿತ್ಯಗಳನ್ನು ಕಷ್ಟಪಡೋದನ್ನು ತುಂಬಾ ತಿಳಿದುಕೊಂಡಿದ್ದೀನಿ. ನೀನು ಬರೆಯುವ ಕಥೆ ಕವನ ಬಗ್ಗೆ ನಾನು ತುಂಬಾ ಮೆಚ್ಕೊಂಡಿದ್ದೀನಿ. ಯಜಮಾನ್ರಿ, ನಾನು ಬರೆಯುವ ಸಾಹಿತ್ಯಕ್ಕೆ ಸ್ಫೂರ್ತಿ ನನಗೆ ಹಿರಿಯರ ತುಂಬವಾಗಿ ಬೇಕು. ನೀವು ನನ್ನ ಸಾಹಿತ್ಯವನ್ನು ಮೆಚ್ಕೊಂಡ್ರೆ ಅಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಅದಿರ್ಲಿ, ತಾವು ನನ್ನ ಇಲ್ಲಿವರೆಗೆ ಕರೆಸಿದ ಕಾರಣ ಏನಂತ ಕೇಳ್ಬೋದಾ? ಕಾರಣ ಏನಂತ ನಾನು ಮೊದಲು ಹೇಳ್ತೀನಿ. ಮೊದಲು ನಾನು ಕೇಳುವ ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರಿಸು. ಹೇಳಿ, ಏನು ನಿಮ್ಮ ಪ್ರಶ್ನೆ? ನೀವು ನನ್ನ ಮಗಳನ್ನು ತುಂಬಾ ಪ್ರೀತಿಸಿದ್ರಂತ. ನನ್ನ ಮಗಳು ಕೂಡ ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾಳ ಅಂತ ನಾನು ದಿನನಿತ್ಯ ನನ್ನ ಮನೆಯಲ್ಲಿ ಹೇಳ್ತಾ ಇದ್ದು. ಅದಕ್ಕೆ ಒಂದು ನಿರ್ಬಂಧ ಬೇಕಲ್ಲ. ಅಂದ್ರೆ ನಿಮ್ಮ ಮಾತಿನ ಅರ್ಥವಿಷ್ಟೇ. ನಮ್ಮ ಯೋಗಕ್ಕೆ ತಕ್ಕಂತೆ ವಿಚಾರಿಸಿದೆ. ಹೋಲಿ, ನಿಮಗೆ ತಂದೆ ತಾಯಿ ಯಾರಾದರೂ ಇದ್ದಾರಾ? ಇಲ್ಲ ಯಜಮಾನ್ರಿ, ನನಗೆ ತಂದೆ ತಾಯಿ ಇಬ್ಬರೂ ಇಲ್ಲ. ಒಬ್ಬಳೇ ಒಬ್ಳು ತಂಗಿ ಇದ್ದಾಳೆ. ಹೋಲಿ, ನಿಮ್ಗೆ ಅಂತ ಹೇಳ್ಕೊಳ್ಳೋಕೆ ಒಂದು ಕಾರು, ಒಂದು ಬಂಗ್ಲೆ ಏನಾದ್ರು ಇದೆಯಾ? ಇದೇನ್ ಸರ್ ನೀವು ಕೇಳ್ತಾ ಇದ್ದೀರಾ? ತಾವು ನನಗೆ ಅಪಹಾಸ ಮಾಡ್ತಿದ್ರು ಅಥವಾ? ನೋ ಮಿಸ್ಟರ್ ಶಾಂತೇಶ್, ನಾನು ನಿನಗೆ ಹಾಸ್ಯ ಮಾಡ್ತಾ ಇಲ್ಲ, ನಾನು ನಿಮಗೆ ಪರೀಕ್ಷೆ ಮಾಡ್ತಾ ಇದ್ದೀನಿ. ಹೋಗ್ಲಿ ಬಿಡು. ಕಾಯಂ ಖಾತೆಗೆ ನಿಮ್ಗೆ ಏನಾದ್ರು ಸರ್ಕಾರಿ ನೌಕರಿ ಆದ್ರೂ ಇದೆಯಾ? ನೋಡಿ ಸರ್, ಸರ್ಕಾರಿ ನೌಕರಿಗಾಗಿ ಸಾಕಷ್ಟು ಪ್ರಯತ್ನ ಪಟ್ಟರು ಫಲ ಸಿಗಲಿಲ್ಲ. ಈಗ ಸದ್ಯ ನನಗೆ ತೃಪ್ತಿ ಆಗುವ ಸಂಬಳ ನನಗೆ ಖಾಸಗಿ ಕೆಲಸದಲ್ಲಿ ಸಿಗ್ತಾ ಇದೆ. ಅಂತೂ ನಾನು ಇಲ್ಲಿ ಕೇಳುವ ಪ್ರಶ್ನೆ ನೀವು ಸರಿಯಾಗಿ ಉತ್ತರಿಸಲ್ಲ ಮಿಸ್ಟರ್ ಶಾಂತೇಶ್. ಇಪ್ಪೆಯಲ್ಲಿ ಮಲಗಿದ ನಾಯಿ ಈ ಉಪ್ಪಿಗೆ ಮೇಲೆ ಕುಣಿಸಲು ಶೋಭೆ ಕಾಣುವುದೇ? ಅಪ್ಪ, ದಯವಿಟ್ಟು ನೀವು ಈ ರೀತಿ ಎಲ್ಲ ಮಾತಾಡ್ಬೇಡಿ. ನೀನು ಸೋಂಕಿರಮ್ಮ. ಯಾಕೆ ಶಾಂತೇಶ್ ಸುಮ್ಮನಾಗ್ಬಿಟ್ರಿ? ಅಂದ್ರೆ ತಾವು ನನ್ನ ಯೋಗ್ಯತೆ ಬಗ್ಗೆ ಅಳತೆ ಮಾಡಲು ಹೀಗೆ ಕರೆಸಿಕೊಂಡಂತೆ ಕಾಣ್ತಾ ಇದೆ. ನೋಡಿ, ಈ ಪ್ರಶ್ನೆಯನ್ನ ನೀವು ಕೇಳ್ತಾ ಇದ್ರಿ ಅಂತ ಸುಮ್ಮನೆ ಇರ್ತಾ ಇದ್ದೀನಿ. ಈ ಪ್ರಶ್ನೆಯನ್ನು ಮತ್ತೆ ಯಾರಾದ್ರೂ ಕೇಳಿದರೆ ಅವರಿಗೆ ಸರಿಯಾದ ಉತ್ತರವನ್ನೇ ಕೊಡ್ತಾ ಇದ್ದೇನೆ. ಯಾಕೆ ಶಾಂತೇಶ್ ಪ್ರಥಮದಲ್ಲಿ ನೀನು ಇಷ್ಟು ಕೋಪಿಸಿಕೊಂಡ್ರೆ ಅಂದ ಮೇಲೆ ನಿಮ್ಮ ಗಣತಿಯರ ಬಗ್ಗೆ ವಿಚಾರ ಮಾಡಿದ ನೀನು? ಒಬ್ಬ ಲಕ್ಷಾಧೀಶರು ಹೆಣ್ಣ ಮಗಳನ್ನು ಹಂಬಲಿಸುವುದು ನಿಂಗೆ ಯೋಗ್ಯವೇ? ಹಾಗಂತ ನಿನ್ನ ಮನಸ್ಸಾಕ್ಷಿಯನ್ನು ವಿಚಾರ ಮಾಡಿಕೊಂಡು ನೋಡೋಣ. ಓಹೋ, ಹೀಗೋ? ನೋಡಿ ಸರ್, ಈ ನಿಮ್ಮ ಆಸ್ತಿ ಅಂತಸ್ತು ಬಂಗಲೆ ಎಲ್ಲ ನೀವೇ ಇಟ್ಕೊಳ್ಳಿ. ನಾನು ಪದ್ಮಳನ್ನ ಪ್ರೀತಿ ಮಾಡಿದ್ದು ನಿಮ್ಮ ಆಸ್ತಿ ಅಂತಸ್ತು ನೋಡಿ ಅಲ್ಲ. ನನ್ನ ಪದ್ಮಳ ಪ್ರೀತಿ ಪವಿತ್ರವಾದದ್ದು ಸರ್, ಪವಿತ್ರವಾದದ್ದು. ಅಪ್ಪ, ಶಾಂತೇಶ್ ಅವ್ರು ಹೇಳ್ತಾ ಇರೋದು ಸತ್ಯ. ನೀವು ನಮ್ಮವ್ರನ್ನ ಕರೆಸಿ ಈ ರೀತಿ ಅವಮಾನ ಮಾಡ್ತೀರಾ ಅಂತ ಗೊತ್ತಿದ್ದಿದ್ರೆ ನಾನು ಅವ್ರನ್ನ ಮನೆಗೆ ಕರೆಸ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿಪ್ಪ, ಕ್ಷಮಿಸ್ಬಿಡಿ. ನಿಮಗಿಬ್ಬರಿಗೆ ಈಗಾಗಲೇ ಅರ್ಥವಾಯ್ತು ತಾನೆ ಹಾಗೆ ಕೋಗಿಲಿಗೆ ಏನು ಸಂಬಂಧ ಅಂತ? ಕಾಗೆ ಕೋಗಿಲೆಗಳ ಮಧುರ ಬಾಂಧವ್ಯ ನಿಮಗಿನ್ನೂ ಚೆನ್ನಾಗಿ ಅರ್ಥವಾಗಿಲ್ಲ ಅಂತ ಕಾಣ್ತಾ ಇದೆ. ಕಾಗೆ ಕೆಟ್ಟ ಪಕ್ಷಿ ಆದರೂ
ಕಾಗೆ ಪಡೆದ ಉಪ್ಪಗೆನೆ ಬೆರೆದ ಶ್ರೀಮಂತ ಕಿತ್ತಲ್ಲಿ ಬೆಳೆದ ದಾಳಿಂಬೆಗೆ ಆಸೆ ಪಟ್ಟನಂತೆ. ಅದರಂತೆ ಒಂದು ದಿನ ನೀವು ನನ್ನನ್ನೇ ಹುಡುಕಿಕೊಂಡು ಬರ್ತೀರಿ, ನೆನಪಿಟ್ಟುಕೊಳ್ಳಿ. ಓಹೋ, ಈ ಜನ್ಮದಲ್ಲಿ ನಾನೇನು ಒಂದಾಗಲು ಸಾಧ್ಯವಾಗಲಿಲ್ಲ, ಆದ್ರೆ ಮುಂದಿನ ಜನ್ಮದಲ್ಲಾದ್ರೂ ನಾವಿಬ್ರು ಓಹೋ, ಅಷ್ಟೊಂದು ನಿನ್ ಪ್ರೀತಿ ಪ್ರೇಮದ ಬೆಲೆ ಸ್ವಲ್ಪ ತಾಳಿ. ನನ್ನ ಮಗಳನ್ನ ಮಾಡ್ಕೋ, ತೆಗೆದುಕೋ ಬ್ಯಾಗ್. ನಿಮ್ಮ ದುಡ್ಡಿನ ದೊಡ್ಡಸ್ಕೆನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನಿಮ್ಗೆ ನಿಮ್ ಮಗಳ ಭವಿಷ್ಯ ಎಷ್ಟು ಮುಖ್ಯನೋ, ನನಗೆ ನನ್ನ ಭವಿಷ್ಯನೂ ಅಷ್ಟೇ ಮುಖ್ಯ. ನನ್ನ ಪ್ರಾಣ ಹೋದ್ರೂ ಸರಿ, ಈ ಜನ್ಮದಲ್ಲಿ ನನ್ನ ಶಾಂತೇಶನೇ ಮದ್ವೆ ಆಗುತ್ತೆ. ಅಮ್ಮ, ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಮಿಸ್ಟರ್ ಶಾಂತೇಶ್, ಯೋಚನೆ ಮಾಡಬೇಡ. ಈ ಬ್ಯಾಗಿನ ತುಂಬಾ ಸಾಕಷ್ಟು ಹಣವಿದೆ. ನಿನಗೆ ಹಣ ಮುಖ್ಯ ಅಥವಾ ಗುಣ ಮುಖ್ಯ? ವಿಚಾರ ಮಾಡಿಕೋ. ತೆಗೆದುಕೋ ಹಣ ತುಂಬಿದ ಬ್ಯಾಗ್. ಇದು ಹಣ ತುಂಬಿರುವ ಬ್ಯಾಗ್, ಆದ್ರೆ ಗುಣ ತುಂಬಿರುವ ಬ್ಯಾಗ್ ಅನ್ನು ನೀನು ಕೊಡುವುದಿಲ್ಲ. ಆದ್ರೆ ಸಕಲ ಸಂಪನ್ನ ಗುಣಿಯಾದ ಇಂತಹ ಹೆಣ್ಣನ್ನು ಪಡೆಯಬೇಕಾದ್ರೆ ನಾನು 10 ಜನ್ಮ ಎತ್ತಿ ಬರಬೇಕು. ಈ ಜನ್ಮದಲ್ಲಿ ನಾನು ಅವಳನ್ನು ಪಡೆದಕ್ಕೆ ಸಾಧ್ಯವಾಗಿಲ್ಲ, ಆದ್ರೆ ಮುಂದಿನ ಜನ್ಮದಾದ್ರೂ ಅವಳನ್ನ ಪಡೆದೇ ಪಡಿತೀನಿ. ವೆರಿ ಗುಡ್ ಶಾಂತೇಶ್. ನನ್ನ ಮಗಳು ಒಂದು ಪರೀಕ್ಷೆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿಬಿಟ್ರಿ. ಇದೇ ತಿಂಗಳ ಕೊನೆ ತಾರೀಕು ನಿಮಗಿಬ್ಬರಿಗೆ ಮದುವೆ ನಿಶ್ಚಯ ಮಾಡ್ತೀನಿ. ಅಪ್ಪ, ನಿಮ್ ಮಾತನ್ನ ನಂಬೋದಾ? ನೀವ್ ಹೇಳ್ತಾ ಇರೋದು ಸತ್ಯ ತಾನೆ? ಏನಮ್ಮ, ನನ್ನ ಮನಸ್ಸಲ್ಲಿ ನಿಮ್ಗೆ ಏನು ಸಂಸ್ಕೃತಿ ಐತ್ರಿ, ಆ ಬ್ಯಾಗ್ ಏನಿದೆ ನೀವೇ ತೆಗೆದ್ರು ನಿಮಗೆ ಸಂಸ್ಥೆ ಆಗುತ್ತೆ. ಏನ್ ಆಶ್ಚರ್ಯ, ಈ ಬ್ಯಾಗಿನಲ್ಲಿ ಹೂವು, ಬಳೆ, ಅರಿಶಿನ, ಕುಂಕುಮ, ಏನ್ ಸರ್ ಇದು? ಅವೆಲ್ಲ ಮುತ್ತೈದು ಸೌಭಾಗ್ಯ ಸೂಚಕಗಳು ಶಾಂತೇಶ್. ನನ್ನ ಮಗಳ ಕೈ ಹಿಡಿಯುವ ಗಂಡು ಹಣಕ್ಕೆ ಆಸೆ ಪಟ್ಟಲ್ಲ ಅಥವಾ ಗುಣಕ್ಕೆ ಆಸೆ ಪಟ್ಟ ಅಂತ ವಿಚಾರಿಸಿದೆ. ಇದೇ ತಿಂಗಳು ಕೊನೆಯ ತಾರೀಕು ಎಲ್ಲ ಖರ್ಚು ನಂದೇ. ನೋಡಿ ಸರ್, ತಾವು ವಕೀಲರು, ನಾನು ತಮ್ಮಲ್ಲಿ ಏನಾದ್ರು ತಪ್ಪಾಗಿ ನಡೆದುಕೊಂಡ್ರೆ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಸರ್, ಕ್ಷಮಿಸಿಬಿಡಿ. ಪರವಾಗಿಲ್ಲ ಬಿಡು ಶಾಂತೇಶ್, ಅವನ್ನೆಲ್ಲ ನನ್ನ ಮಗಳಿಗೆ ಮುತ್ತೈದ ಸ್ಥಾನ ಕೊಡಪ್ಪ, ಸೌಭಾಗ್ಯ ಸ್ಥಾನ ಕೊಡು. ಹಬ್ಬ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯ್ತು. ನೋಡಮ್ಮ, ನಾನು ಅರ್ಜೆಂಟ್ ಆಗಿ ಬೆಂಗಳೂರು ಹೊಂಟಿದ್ದೀನಿ. ಶಾಂತೇಶ್ ಅವ್ರ ಸಲ ಕಾಪಿ ಮಾಡಿಕೊಡಮ್ಮ, ನಾನು ಬರ್ತೀನಿ. ಸರಿಯಪ್ಪ. ಸ್ವಲ್ಪ ಇರಿ, ಕಾಫಿ ಮಾಡ್ಕೊಂಡು ಬರ್ತೀನಿ. ಛೇ ಪದ್ಮ, ಈ ಸಮಯದಲ್ಲಿ ನನಗೆ ಕಾಪಿ ಗೀಪಿ ಏನೋ ಬೇಡ. ಈ ನಿನ್ನ ಕೆಂಪಾದ ಕೆಂದುಗೆಯಿಂದ ಒಂದೇ ಒಂದು ಮುತ್ತು ಸಿಕ್ಕರೆ ಸಾಕು. ಅದೆಲ್ಲ ಮದ್ವೆ ಆದ ನಂತರ. ನೋಡ್ತೀನ, ಈ ಕುಣಿಯುವ ನವಿಲನ ನರ್ತನ ನೋಡಲು ನನಗೆ ತುಂಬಾ ಆಸೆ ಆಗ್ತಾ ಇದೆ. ಈ ನವಿಲು